ಹಾಯ್ ಫ್ರೆಂಡ್ಸ್, ನಾವೆಲ್ಲ ಹೋಳಿಗೆ ಮಾಡಿದಾಗ ಮಾತ್ರ ಒಬ್ಬಟ್ಟು ಸಾರು ಮಾಡ್ತೀವಿ ಅಲ್ವಾ. ಆದರೆ ಹೋಳಿಗೆ ಜಂಜಾಟನೇ ಇಲ್ಲದೆ ಬರೀ ಬೇಳೆ ಬೇಯಿಸಿ ಮಿಕ್ಸಿಲಿ ರುಬ್ಬಿ ಅಜ್ಜಿ ಮಾಡ್ತಿದ್ದ ಶೈಲಿಯಲ್ಲಿ ಒಬ್ಬಟ್ಟು ಸಾರಿನ ರುಚಿ ಯಾವತ್ತಾದ್ರೂ ಸವಿದಿದ್ದೀರಾ? ಸವಿದಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಇವತ್ತು ಯಾವುದೇ ರೆಡಿಮೇಡ್ ಪುಡಿ ಬಳಸದೆ ಪರ್ಫೆಕ್ಟ್ ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಸಾರು ಗಟ್ಟಿಯಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಅಜ್ಜಿ ಸೀಕ್ರೆಟ್ ಮಸಾಲಾ ಪುಡಿ ಮಾಡ್ಕೊಳ್ಳೋದು ಹೇಗೆ, ಇದ್ರ ಜೊತೆಗೆ ನಾವು ಮಾಡೋ ಮಿಸ್ಟೇಕ್ಗಳು ಯಾವುದು, ಹಾಗೆ ಅವುಗಳನ್ನ ಹೇಗೆ ಸರಿ ಮಾಡ್ಕೊಳ್ಳೋದು, ಈ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಫಸ್ಟು ನಾವು ತಿಳಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಬೌಲ್ನಲ್ಲಿ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ, ಒಂದು ಫುಲ್ ಕಡಲೆಬೇಳೆಯನ್ನು ತಗೊಂಡು ಇದನ್ನ ಚೆನ್ನಾಗಿ ಇವಾಗ ತೊಳ್ಕೊಂಡು ಆದ್ಮೇಲೆ ಇದೇ ಬೌಲ್ನಲ್ಲಿ 4 ಬೌಲ್ ನೀರನ್ನ ಹಾಕೊಂಡು ನಾವು ಕರೆಕ್ಟಾಗಿ ಒಂದು 5ರಿಂದ 6 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕಾಗತ್ತೆ. ನಾವು ಇದನ್ನ ಹೂರ್ಣನ ಮಾಡದೆ ಬರೀ ಬೇಳೆಯಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಬೆಲ್ಲನೂ ಯೂಸ್ ಮಾಡ್ತೀವಿ, ನಾನು ಮುಂದೆ ತೋರಿಸ್ತೀನಿ. ಇವಾಗ ಒಂದು ಸೀಕ್ರೆಟ್ ಮಸಾಲ ಪುಡಿನ ರೆಡಿ ಮಾಡ್ಕೊಳ್ಳೋಣ ಅಜ್ಜಿ ಸ್ಟೈಲ್ ನಲ್ಲಿ ಒಬ್ಬಟ್ಟು ಸಾರಿಗೆ. ಒಂದು ಪ್ಯಾನ್ ನ ತಗೊಳ್ಳಿ, ಅದಕ್ಕೆ 2 ಚಮಚ ಕೊಬ್ಬರಿ ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಲೈಟ್ ಆಗಿ ಬಿಸಿ ಆದ್ಮೇಲೆ 1 ಚಮಚ ಜೀರಿಗೆಯನ್ನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ 1/4 ಚಮಚ ಮೆಂತೆಯನ್ನ ಹಾಕೊಳ್ಳಿ. 1 ಚಮಚ ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ, ನೀವು ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕೊಳ್ಳಿ. 1 ಚಮಚ ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 4 ಚಮಚ ಕೊತ್ತಂಬರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೊತ್ತಂಬರಿ ಪುಡಿನೂ ಬಳಸ್ಬೋದು, ಆದ್ರೆ ಈ ಟೇಸ್ಟು ಬರೋದಿಲ್ಲ, ನೀವು ಕಾಳನ್ನೇ ಯೂಸ್ ಮಾಡಿ. 3 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಅದು ಹೆಸರು ಕಾಳು. 1/2 ಚಮಚ ಹೆಸರು ಕಾಳನ್ನ ಹಾಕೊಂಡ್ರೆ ಸಾಕಾಗತ್ತೆ, ತುಂಬಾ ರುಚಿ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ, ಹಾಗೇನೆ ಬೈಂಡಿಂಗು ತುಂಬಾ ಚೆನ್ನಾಗಿ ಬರುತ್ತೆ. 2 ಪೀಸು ಚಕ್ಕೆಯನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ನೀವು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಲೈಟ್ ಆಗಿ ಫ್ರೈನ ಮಾಡಬೇಕು. ತುಂಬಾ ಜಾಸ್ತಿ ಮಾಡಿದ್ರೆ ಹತ್ತೋಗ್ಬಿಡತ್ತೆ, ಜಾಸ್ತಿ ಮಾಡಕ್ ಹೋಗ್ಬೇಡಿ, ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ 3/4% ಫ್ರೈ ಆದ್ಮೇಲೆ ನೀವು ಮೆಣಸನ್ನ ಹಾಕೊಳ್ಬೇಕಾಗತ್ತೆ. ಹಾಕೊಂಡು ಲೋ ಫ್ಲೇಮ್ ನಲ್ಲಿ ಲೈಟ್ ಆಗಿ ಇದು ಬಿಸಿ ಆದ್ರೆ ಸಾಕಾಗತ್ತೆ. ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಒಂದು ಬೌಲ್ನಲ್ಲಿ ಹಾಕೊಂಡು ಚೆನ್ನಾಗಿ ಇವಾಗ ಫ್ರೈನ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ, ಅದು ಚೆನ್ನಾಗಿ ಡ್ರೈ ಆಗತ್ತೆ. ನೀವು ಜಾಸ್ತಿ ಏನಾದ್ರು ಬಿಸಿ ಮಾಡ್ಕೊಂಡ್ರೆ ಕಪ್ಪಾಗಿ ಕಲರೇ ಹೋಗುತ್ತೆ, ಅವಾಗ ಸಾಂಪ್ರದಾಯಿಕ ರುಚಿನ ಕಳ್ಕೊಳ್ಳುತ್ತೆ. ನೀವು ಹಾಗೆ ಮಾಡ್ಕೊಳ್ಬೇಡಿ, ನಾವು ತೋರಿಸಿದ ಥರ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನೀವು ಸ್ಟವ್ನ ಆಫ್ ಮಾಡಿಕೊಂಡು 1/4 ಚಮಚ ಇಂಗ್ನ ಹಾಕೊಂಡ್ರೆ ಸಾಕಾಗತ್ತೆ. ಆಮೇಲೆ ಒಗ್ಗರಣೆಗೂ ಹಾಕೊಳ್ತೀವಿ, ನೀವು ಇವಾಗ 1/4 ಚಮಚ ಹಾಕೊಂಡ್ರೆ ಸಾಕಾಗತ್ತೆ. ಹಂಗೆ ಲೈಟ್ ಆಗಿ ಮಿಕ್ಸ್ ನ ಮಾಡ್ಬಿಟ್ಟು ಸ್ವಲ್ಪ ತಣ್ಣಗಾಗೋ ತನಕ ಬಿಡಿ. ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ಇದು ತಣ್ಣಗಾಗಿ ಮೆಣಸಿನ್ಕಾಯಿ ಎಲ್ಲ ಗರಿ ಆಗತ್ತೆ. ಇವಾಗ ನಮ್ಮ ಬೇಳೆ ವಿಷಲ್ ಆಗ್ತಾ ಇದೆ, 4ರಿಂದ 5 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕಾಗತ್ತೆ. ಮಸಾಲ ಎಲ್ಲ ತಣ್ಣಗಾಗಿದೆ. ಇವಾಗ ಪುಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನಮ್ಗೆ ಮೇನ್ ಆಗಿ ಟೇಸ್ಟ್ ಕೊಡೋದೇ ಈ ಪುಡಿ ಅಂತಾನೆ ಹೇಳ್ಬೋದು. ಈ ಒಬ್ಬಟ್ಟು ಸಾರನ್ನ ಮೇನ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳಸೋದು, ಹಬ್ಬಗಳ ಸಾರು ಅಂತಾನೆ ಹೇಳ್ಬಹುದು. ವರಮಹಾಲಕ್ಷ್ಮಿಗೆ ಮಾಡ್ತಂಗಿರತ್ತೆ. ನೀವು ಒಂದಿನ ಮುಂಚೆನೆ ಈ ಮಸಾಲ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಮಾಡೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ಮುಂಚಿತವಾಗಿ ಮಾಡಿ ಇಟ್ಕೊಳ್ಬಹುದು. ಇದನ್ನ ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬಹುದು, ಒಂದು 15 ದಿವಸ ಅಂತೂ ಮಿನಿಮಮ್ ಇಟ್ಕೊಳ್ಬಹುದು. ನೋಡಿ ಇವಾಗ ಚೆನ್ನಾಗಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪುಡಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ, ನೀವೇ ನೋಡಬಹುದು. ಫ್ರಿಡ್ಜ್ ನಲ್ಲಿ 15 ದಿವಸ ಬೇಕಾದ್ರೂ ಇಟ್ಕೊಳ್ಬಹುದು. ಇವಾಗ ನಮ್ಮ ಪುಡಿ ರೆಡಿ ಆಗಿದೆ. ಇವಾಗ ಬೇಳೆ ರಸನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನಾವು ಹೂರ್ಣ ಬಳಸಿ ಒಬ್ಬಟ್ಟು ಸಾರನ್ನ ಮಾಡ್ತೀವಿ ಅಂದ್ರೆ ಬೇಳೆಗೆ ಬೆಲ್ಲ ಹಾಕಿ ಬೇಯಿಸಿ ಹೂರ್ಣ ಮಾಡಿ ಮಾಡ್ತಿದ್ವಿ. ಆದ್ರೆ ನಾನು ಇವತ್ತು ಆ ಬೇಳೆನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ, ನೋಡಿ ಈ ರೀತಿ ಪೇಸ್ಟ್ ಆಗಬೇಕು, ನುಣ್ಣಗೆ ನಾವು ತಿರ್ಸ್ಕೊಂಡು ನೀರನ್ನ ಹಾಕಿ ಅಡ್ಜಸ್ಟ್ ಮಾಡಿ ಇವಾಗ ರಸವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾವು ಒಂದು ಬಾಂಡ್ಲಿಗೆ ನೋಡಿ 2 ಚಮಚ ಕೊಬ್ಬರಿ ಎಣ್ಣೆಯನ್ನ ಹಾಕೊಂಡಿದ್ದೀನಿ, 1/4 ಚಮಚ ಸಾಸಿವೆಯನ್ನ ಹಾಕೊಂಡಿದ್ದೀನಿ. ಸಾಸಿವೆ ಸಿಡಿಬೇಕು, ಆಮೇಲೆ ನೀವು ಜೀರಿಗೆಯನ್ನ ಹಾಕೊಳ್ಳಿ, ಇಲ್ಲಾಂದ್ರೆ ಕಹಿ ಬರುತ್ತೆ. ನೋಡಿ ಇವಾಗ 1 ಚಮಚ ಜೀರಿಗೆಯನ್ನ ಹಾಕೊಂಡಿದ್ದೀನಿ, ಹಾಗೇನೆ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ, ಒಣ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಯಾವುದಾದ್ರೂ ನೀವು ಬಳಸ್ಬೋದು. ಇವಾಗ ಚೆನ್ನಾಗಿ ಇದನ್ನ
ಫ್ರೈನ ಮಾಡ್ಕೊಳ್ಳಿ. ನಾವಿಲ್ಲಿ ಬೇಳೆ ರುಬ್ಬೋದೇ ಮೇಯ್ನ್ ಇರೋದು. ನುಣ್ಣಗೆ ಬೆಣ್ಣೆ ತರ ರುಬ್ಬೇಕು. ನೀವು ತರಿಯಾಗಿ ರುಬ್ಕೊಂಡ್ರಿ ಅಂದ್ರೆ ಬೇಳೆ ಎಲ್ಲ ಕೆಳಗೆ ಹೋಗಿ ರಸ ಮಾತ್ರ ಮೇಲ್ ಬರುತ್ತೆ, ಚೆನ್ನಾಗಾಗಲ್ಲ. ಇವಾಗ ಹಿಂಗ್ನ ಹಾಕ್ತಾ ಇದ್ದೀನಿ. ಲೈಟ್ ಆಗಿ ಫ್ರೈನ ಮಾಡ್ಕೊಳ್ಳಿ. ಕೆಲವೊಬ್ರು ಒಬ್ಬಟ್ಟು ಸಾರು ಮಾಡ್ಬೇಕಾದ್ರೆ ರೆಡಿಮೇಡ್ ಪುಡಿನ ಬಳಸ್ತಾರೆ. ಆ ರೀತಿ ಮಾಡಿದ್ರಿ ಅಂದ್ರೆ ಸಾಂಪ್ರದಾಯಿಕ ರುಚಿ ಕಳ್ಕೊಳ್ಳುತ್ತೆ. ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೀವೇನೆ ನೋಡ್ತಾ ಇರ್ಬೋದು. ಇವಾಗ ಆ ಹುಣಸೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೀನಿ. ಎಷ್ಟು ಹುಣಸೆ ಹಣ್ಣಿನ ರಸ ಹಾಕೊಂಡಿದ್ರೋ ಅಷ್ಟೇ ಬೆಲ್ಲವನ್ನ ನೀವು ಹಾಕೊಳ್ಬೇಕು, ಅವಾಗಲೇ ಟೇಸ್ಟು ಪರ್ಫೆಕ್ಟ್ ಆಗಿ ಇರೋದು. ನಾನಿಲ್ಲಿ ಬೆಲ್ಲವನ್ನು ತಗೊಂಡಿದ್ದೀನಿ. ಕರೆಕ್ಟಾಗಿ ಅಳತೆ ಮಾಡಿ ತಗೊಂಡು ಇವಾಗ ಚೆನ್ನಾಗಿ ಇದು ಕುದಿಬೇಕು. ಕುದ್ದಾದ್ಮೇಲೆ ನಾವು ಬೇಳೆಕಟ್ಟನ್ನ ಸೇರಿಸಿದ್ರೆ ಸಾಕಾಗತ್ತೆ. ನೀವೇನಾದ್ರೂ ಒಬ್ಬಟ್ಟು ಸಾರು ಮಾಡ್ಬೇಕಾದ್ರೆ ಮಾಡಿದ್ರಿ ಅಂದ್ರೆ ಹೂರ್ಣನ ನೀವು ಈ ಮಸಾಲೆ ರುಬ್ತೀವಲ್ಲ ಅದಕ್ಕೆ ಸೇರಿಸ್ಬೇಕಾಗತ್ತೆ. ಅವಾಗ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಒಳ್ಳೆ ತಿಕ್ಕಾಗಿ ಬರುತ್ತೆ. ಉಪ್ಪನ್ನ ಹಾಕೊಂಡಿದ್ದೀನಿ. ಹಾಕೊಂಡು ಇವಾಗ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳಿ. ನೀವು ಎಲ್ಲವನ್ನು ಇವಾಗಲೇ ಕುದಿಸ್ಕೊಳ್ಬೇಕು. ಇವಾಗ ಮಸಾಲ ಹಾಕೊಂಡು ಇವಾಗಲೇ ಕುದಿಸ್ಕೊಳ್ಬೇಕು. ಬೇಳೆ ಸೇರಿಸಿ ಆದ್ಮೇಲೆ ನೀವು ಜಾಸ್ತಿ ಕುದಿಸ್ಬಾರ್ದು. ನೋಡಿ ಫ್ರೆಂಡ್ಸ್, ಈ ರೀತಿ ಹದವಾಗಿ ಕುದ್ರೆ ಸಾಕಾಗತ್ತೆ. ಇವಾಗ ನಾವು ಮಾಡ್ಕೊಂಡಂತಹ ಒಬ್ಬಟ್ಟು ಸಾರಿನ ಪುಡಿಯನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ 2 ಚಮಚ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ನಾವಿದಕ್ಕೆ ಮೆಣಸಿನ್ಕಾಯಿನ ಹಾಕಿರ್ತೀವಿ, ನೀವು ಖಾರನ ನೋಡ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಕಲರ್ ಯಾವ ರೀತಿ ಚೇಂಜ್ ಆಗ್ತದೆ ಅಂತ ನೀವೇನೆ ನೋಡಬಹುದು. ನೋಡಿ ಇದನ್ನ ಕ್ಲೀನ್ ಆಗಿ ನೀವು ಫ್ರಿಜ್ಜಾಗಿ ಇಟ್ಕೊಳ್ಬಿಡಿ. ಎಷ್ಟು ಉಳ್ದಿರುತ್ತೋ ಅಷ್ಟನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ. ಇನ್ನೊಂದು ದಿವಸ ಬೇಕಿದ್ರೆ ಮಾಡ್ಕೊಳ್ಬಹುದು. ಇದು ಒಂಥರ ಹೋಳಿಗೆ ಸಾರಿನ ಮಾಡುವಂತಹ ವಿಧಾನ. ಈ ಒಬ್ಬಟ್ಟು ಸಾರು ಮಾಡೋದಕ್ಕೂ ತುಂಬಾ ವಿಧಾನಗಳಿದೆ, ಅದರಲ್ಲಿ ಇದು ಒಂದು ವಿಧಾನ ಅಂತಾನೆ ಹೇಳ್ಬಹುದು. ಕಲರ್ ಮಾತ್ರ ಸೂಪರ್ ಆಗಿ ಬಂದಿದೆ. ನೋಡಿ ಸ್ವಲ್ಪ ಕುದ್ದು ರೆಡಿ ಆಗಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಹೋಳಿಗೆಯ ರಸವನ್ನ ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ನಾವು ಇದಕ್ಕೆ ಮೇಲೆ ಮತ್ತೆ ಒಗ್ಗರಣೆ ಕೊಡೋ ಅವಶ್ಯಕತೆ ಇಲ್ಲ. ನಾವು ಫಸ್ಟಿಗೆ ಒಗ್ಗರಣೆನ ಕೊಟ್ಕೊಂಡಿದೀವಿ. ನಾನು ಅವಾಗಲೇ ಹೇಳ್ದಾಗೆ ನೀವು ಇವಾಗ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ನೋಡಿ ಇದೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ತುಂಬಾ ಗಟ್ಟಿನೂ ಆಗಿಲ್ಲ, ತುಂಬಾ ತೆಳುನೂ ಮಾಡಿಲ್ಲ, ಕರೆಕ್ಟ್ ಆಗಿ ಇದೆ. ನೀವು ತುಂಬಾ ತೆಳು ಮಾಡ್ಕೊಳ್ಬೇಡಿ, ಸಾಂಪ್ರದಾಯಿಕ ರುಚಿನೇ ಕಳ್ಕೊಳ್ಳುತ್ತೆ. ಮೇಯ್ನ್ ಆಗಿ ಮಿಸ್ಟೇಕ್ ಮಾಡೋದೇನಂದ್ರೆ ಹಿಂಗ್ನ ಬಳಸೋದಿಲ್ಲ. ಈ ಒಬ್ಬಟ್ಟು ಸಾರಿಗೆ ಹಿಂಗ್ ಮೇಯ್ನ್ ಆಗಿ ಇರಲೇಬೇಕು ಅಂತಾನೆ ಹೇಳ್ಬಹುದು. ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀವಿ ಅಂದ್ರೆ ಪರ್ಫೆಕ್ಟ್ ಆದಂತಹ ಒಬ್ಬಟ್ಟು ಸಾರು ರೆಡಿ. ವರಮಹಾಲಕ್ಷ್ಮಿ, ಶ್ರಾವಣ, ಪ್ರತಿಯೊಂದು ಹಬ್ಬಕ್ಕೂ ಪರ್ಫೆಕ್ಟ್ ಆಗಿ ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಈ ಒಬ್ಬಟ್ಟು ಸಾರು ರೈಸಿಗಂತೂ ತುಂಬಾನೇ ಚೆನ್ನಾಗಾಗತ್ತೆ. ರೈಸಿಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಒಬ್ಬಟ್ಟು ಸಾರು ಹಾಕೊಂಡು ತಿಂತಾ ಇದ್ರೆ ಬೇರೆ ಏನು ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಬೇಕಿದ್ರೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಬಹುದು. ಬೆಲ್ಲ ಏನಾದರೂ ತಿಂದೇ ಇರೋರು ನೀವು ಬೆಲ್ಲನ ಇದರಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ಸ್ವೀಟ್ ತಿನ್ನಕ್ ಆಗಲ್ಲ ಅಂದ್ರೆ ಬೆಲ್ಲದ ಪ್ರಮಾಣನ ನೀವು ಕಡಿಮೆ ಕೂಡ ಮಾಡ್ಕೊಳ್ಬಹುದು. ನಾನ್ ತೋರಿಸಿರೋ ತರ ಮಾಡ್ಕೊಂಡ್ರಿ ಅಂದ್ರೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ನ ಮಾಡಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನಷ್ಟು ಮಲ್ನಾಡ್ ರೆಸಿಪಿಗಳು ನಿಮ್ಗೆ ಸಿಗತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದವರಿಗೆ ಧನ್ಯವಾದ.